ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು, ಮೀನು ತೊಗೊಂಡಿದ್ದೀನಿ. ಒಂದು ಅರ್ಧ kg ಆಗೋಷ್ಟು ಮೀನು ತೊಗೊಂಡಿದ್ದೀನಿ. ಇದನ್ನ ಫ್ರೈ ಮಾಡೋದಕ್ಕಂತಾನೆ ನಾನು ತೊಗೊಂಡೆ ಬಂಗಡೆ ಮೀನು. ಇದನ್ನ ಇವಾಗ ಕಟ್ ಮಾಡಬೇಕು. ಮೊದಲೆಲ್ಲ ನಾನು ಕತ್ತಿಲಿ ಕಟ್ ಮಾಡ್ತಿದ್ದೆ. ಮೊನ್ನೆ ನನ್ನ ಹಸ್ಬೆಂಡು ಈ ಥರ ಕತ್ರಿ ತಂದು ಕೊಟ್ಟಿದ್ದಾರೆ. ಮೀನು ಕಟ್ ಮಾಡೋದೇ ಇದು. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಕಟ್ ಮಾಡೋಕ್ಕೆ. ನೋಡ್ತಾ ಇರ್ಬೋದು, ಬಂಗುಡೆ ಮೀನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಮೀನು ಇದು ತಿಂತಾ ಇತ್ತು ಪಾಪ. ಆವಾಗಲೇ ಯಾರೋ ಹಿಡ್ಕೊ ಬಂದಿದ್ದಾರೆ ನೋಡಿ ಪಾಪ. ಚಿಕ್ಕ ಮೀನನ್ನು ತಿನ್ನುವಾಗ ಈ ದೊಡ್ಡ ಮೀನನ್ನು ಯಾರೋ ಎತ್ತಾಕೊಂಡು ಬಂದಿದ್ದಾರೆ ನೋಡಿ. ಓಕೆ, ಈ ಮೀನೆಲ್ಲ ಕಟ್ ಮಾಡ್ತೀನಿ ಇವಾಗ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈ ಚಿಕ್ಕ ಮೀನು ತೆಗ್ದೆ, ಇದ್ರ ನೋಡಿ ಹೇಗಿದೆ ಅಂತ. ಕೆಂಪಾಗಿದೆ. ಇವಾಗ ಸ್ವಲ್ಪ ಫಿಶ್ ಫ್ರೈ ಮಸಾಲ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಲಿಂಬೆಹಣ್ಣು ತಗೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಮೊಟ್ಟೆ ಬೇಕಾದ್ರೂ ಸೇರಿಸ್ಬೋದು ಕೋಟಿಂಗಿಗೆ. ಬೇಕು ಅಂತಿಲ್ಲ, ಬೇಡ ಅಂದ್ರೆ ಬೇಡ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು. ನನಗೇನು ಅಷ್ಟು ಬೇಕಂತ ಅನ್ಸಲ್ಲ, ಇಷ್ಟರಲ್ಲೇ ಚೆನ್ನಾಗಾಗುತ್ತೆ. ಇದನ್ನೇ ನಾನು ಹಾಕ್ತೀನಿ. ಸ್ವಲ್ಪ ಹುಳಿಯಾಗಿರ್ಬೇಕು, ಉಪ್ಪು ಕರೆಕ್ಟಾಗಿ ಹಿಡಿಬೇಕು, ಅವಾಗ ಫಿಶ್ ಫ್ರೈ ಚೆನ್ನಾಗಾಗುತ್ತೆ. ಈಗ ನಾನು ಮಸಾಲಾನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಫಿಶಿಗೆಲ್ಲ ಮಸಾಲ ಹಾಕಿ ಇಡ್ತೀನಿ. ಇದೊಂದು ಒಂದು ಗಂಟೆ ಇಡ್ತೀನಿ ಇವಾಗ ಮಾಡಿಬಿಟ್ಟು. ಆಮೇಲೆ ನಮಗೆ ಊಟ ಮಾಡೋ ಟೈಮಲ್ಲಿ ಮಾಡ್ಕೊಂಡ್ರೆ ಆಯ್ತಂತ. ಬಿಸಿ ಬಿಸಿ ಆಗಿದ್ರೆ ಚೆನ್ನಾಗಾಗುತ್ತೆ. ಇದನ್ನ ಒಂದು ಸೈಡಿಗೆ ಇಟ್ಕೊಳ್ತೀನಿ ಇವಾಗ. ಇದು ಸರ್ಫ್ ಪ್ಯಾಕೆಟ್ ಉಂಟಲ್ಲ, ಇದೊಂದು ಡಬ್ಬ ಇದೆ ನಂದು. ಇದನ್ನ ಹೀಗೆ ಇಟ್ಟಿದ್ದೆ. ಇದನ್ನ ಇವಾಗ ಒಡೆದು ಹಾಕೋಣ ಅಂತ ಹೇಳ್ಬಿಟ್ಟು. ಇದು ಮಂಗಳೂರಲ್ಲೇ ತಯಾರಾಗೋದು. ಇದು ಫ್ಯಾಕ್ಟ್ರಿ ಇರೋದು ಮಂಗಳೂರಲ್ಲೇ. ಇದು ನೇಮ್ ಬಂದು ಶೈನ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು. 3 kgಗೆ ಎಷ್ಟಂದ್ರೆ 169 ಕೊಟ್ಟಿದೀವಿ 3 kgಗೆ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಮಂಗಳೂರಲ್ಲೇನೆ. ಇದಕ್ಕೆ ಫ್ರಂಟ್ ಲೋಡ್ಗೂ ಆಗುತ್ತೆ, ವಾಷಿಂಗ್ ಮಿಷಿನ್ಗೆ, ಮತ್ತೆ ಆಟೋಮೆಟಿಕ್ ಇದಕ್ಕೆ ಕೂಡ ಆಗ್ತದೆ. ಇವಾಗ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಿಗೆ ತುಂಬಾ ಕಾಸ್ಟ್ಲಿ ಇದೆ. ಇದೊಂದು 3 kg ತಂದಿಟ್ರೆ ತುಂಬಾ ಟೈಮ್ ಬರುತ್ತೆ ನಮ್ಗೆ. ಹಾಗಾಗಿ ಇದನ್ನ ಒಡೆದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಡ್ತೀನಿ ನಾನು. ನೋಡಿ, ಈ ಡಬ್ಬದಲ್ಲಿ ಹಾಕಿದೆ. ಇದು ನನಗೆ ತುಂಬಾ ಟೈಮ್ ಬರುತ್ತೆ. ಇದು ಹೀಗೆ ಮುಚ್ಚಿಟ್ರೆ ಆಯ್ತು. ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಇವತ್ತು ಮಧ್ಯಾಹ್ನದಿಂದನೇ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾಳೆ ಮಧ್ಯಾಹ್ನ ತನಕನೂ ಕಂಟಿನ್ಯೂ ಮಾಡ್ತೀನಿ ನನ್ನ ದಿವಸ ಹೇಗೆ ಹೋಗ್ತದೆ ಅನ್ನೋದನ್ನ. ಮಧ್ಯಾಹ್ನ ಫಿಶ್ ಫ್ರೈ ಮಾಡಿದ್ದೆ, ಎಷ್ಟು 4 ಫ್ರೈ ಏನೋ ಮಾಡಿದ್ದೆ. ಮತ್ತು ಉಳಿದಿದ್ದನ್ನ ಇವಾಗ ಇಟ್ಟಿದ್ದೆ ಫ್ರೈ ಮಾಡಕ್ಕೆ. ದೋಸೆ ಹಿಟ್ಟೇನಾದ್ರೂ ಇದ್ರೆ ನಾನು ಸಂಜೆ ದೋಸೆ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಇವತ್ತು ಎಂತ ಸಹ ಇರ್ಲಿಲ್ಲ, ಹಾಗಾಗಿ ಸ್ವಲ್ಪನೇ ವೈಟ್ ರೈಸ್ ಮಾಡಿದ್ದೀನಿ. ಬಾಯ್ಲ್ಡ್ ರೈಸ್ ಅಂದ್ರೆ ಪ್ರಾಗ್ಯಾಗ ಆಗುವಷ್ಟು ಮಾತ್ರ ಮಾಡುದು ನಾನು ಸಂಜೆ. ನನಗೆ ಅಂದ್ರೆ ಸಂಜೆ ಟೈಮಲ್ಲಿ ಅಷ್ಟು ಇಷ್ಟ ಆಗುದಿಲ್ಲ, ಕುಕ್ಕರಲ್ಲಿ ಮಾಡೋದಲ್ವಾ ನಾವು. ಹಾಗಾಗಿ ಸ್ವಲ್ಪ ವೈಟ್ ರೈಸ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಊಟ ಬೇಕಂತಿಲ್ಲ ನೈಟು. ದೋಸೆ ಇದ್ರೆ ನಾನು ದೋಸೆನೆ ತಿನ್ಕೊಬಿಡ್ತೀನಿ. ಇವತ್ತೆಂತ ಸಹ ಇಲ್ಲ, ಹಾಗಾಗಿ ಸ್ವಲ್ಪ ರೈಸ್ ಮಾಡಿದ್ದೀನಿ. ಫ್ರೈಗೆ ಹಾಕಿ ಬಂದೆ. ಓಕೆ, ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಪ್ರಾಗ್ಯ ಟಿವಿ ನೋಡ್ತಾ ಇದ್ದಾಳೆ.
ನೋಡಿ ಇಲ್ಲಿ ನೋಡ್ತಿರೋ ಒಂದು ಪಿಂಪಲ್ಸ್ ಆಗಿದೆ. ನಂಗೆ ಪಿಂಪಲ್ಸ್ ಎಲ್ಲ ಆಗಲ್ಲ ಫೇಸಲ್ಲಿ, ಏನೋ ಸ್ವಲ್ಪ ಹೀಟ್ ಆಗಿದೆ ಅಂತ ಒಂದು ಪಿಂಪಲ್ ಆಗಿದೆ ಫೇಸಲ್ಲಿ. ಓಕೆ, ನಂದು ಡೇ ಬೈ ಡೇ ರೊಟೀನ್ ಹೇಗಿರುತ್ತೆ ಅದನ್ನೇ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ. ಮಧ್ಯೆ ಏನಾದರೂ ರೆಸಿಪಿ ಮಾಡಿದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಒಂದು ಮೋಟಿವೇಶನ್ ಬರುತ್ತೆ ವಿಡಿಯೋಗೆ. ಲೈಕ್ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಏನೂ ಲಾಸ್ ಇಲ್ಲ. ಲೈಕ್ ಮಾಡೋದ್ರಿಂದ ನಮಗೆ ಒಂದು ಖುಷಿ ಆಗುತ್ತೆ, ಅಥವಾ ನಮ್ಮ ವಿಡಿಯೋ ಒಂದು ಏನ್ ಹೇಳ್ಬೋದು, ಯೂಟ್ಯೂಬ್ ಅವರು ಮುಂದೆ ತರ್ಲಿಕ್ಕೆ ಸಹ ಆಗುತ್ತೆ. ನೀವು ಅದ್ರಲ್ಲಿ ಒಂದು 10-15 ನೋಡಕ್ಕೆ ಒಂದು 150-200 ಜನ ನೋಡಿದ್ರು ಒಂದು 50 ಲೈಕ್ ಸಹ ಮಾಡಿರಲ್ಲ. ಪ್ಲೀಸ್ ವಿಡಿಯೋ ನೋಡಿದವರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಅವಾಗ ನಮ್ಮ ವಿಡಿಯೋ ಇನ್ನೂ ಕೂಡ ಮುಂದೆ ಹೋಗಿ ನಮ್ಮ ಚಾನೆಲ್ ಕೂಡ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೇನಂದ್ರೆ ವಿಡಿಯೋ ಇಷ್ಟ ಆದ್ರೆ ಕಂಪ್ಲೀಟ್ ಆಗಿ ನೋಡಿ ಸಪೋರ್ಟ್ ಮಾಡಿ. ಔಟ್ಸೈಡ್ ಎಲ್ಲೂ ಹೋಗಕ್ ಆಗ್ತಿಲ್ಲ ಇವಾಗ, ಸ್ವಲ್ಪ ದಿವಸ ಹೋಗ್ಲಿ ಇವಾಗ ಒಂದ್ ಕಡೆ ಹೋಗಿರ್ತೀವ, ಮತ್ ಮನೆಗ್ ಬಂದ್ಮೇಲೆ ಮತ್ತೆ ಆರೋಗ್ಯ ಸಮಸ್ಯೆ ಏನಾದ್ರೂ ಬಂದಿರುತ್ತೆ, ಕೋಲ್ಡ್ ಆಗಿರುತ್ತೆ, ಮತ್ತೆ ಸ್ವಲ್ಪ ಸರಿ ಆಗ್ತೀವಿ, ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ, ಮತ್ತೆ ಶುರು ಆಗ್ತದೆ ಏನಾದ್ರೂ. ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ, ಇವಾಗಿನ ಸಿಚುವೇಶನ್. ಕೇಳಿದವ್ರಿಗೆ ಅನ್ಸ್ಬೋದು, ಇವಾಗ ಯಾವಾಗ ನೋಡಿ ಶೀತ ಬರ್ತದೆ, ಯಾವಾಗ ನೋಡಿ ಕೆಮ್ಮು ಬರ್ತದೆ ಅಂತ ಅನ್ಕೋಬಹುದು. ಬಟ್ ವೆದರ್ ಆಗಿದೆ, ಹಾಗಾಗ್ತಾ ಇದೆ ಇವಾಗ. ನಂಗೆ ಗೊತ್ತಿಲ್ಲ ಎಲ್ಲರಿಗೂ ಹೀಗೆ ಆಗುತ್ತಾ ಅನ್ನೋದನ್ನು ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಬೋದು. ಓಕೆ, ಇವಾಗ ಒನ್ ಡೇ ಬಿಟ್ಟು ಒನ್ ಡೇ ವ್ಲಾಗ್ ಹಾಕ್ತಾ ಇದ್ದೀನಿ ನಾನು. ಇದು ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಓಕೆ, ಇವಾಗ ಫಿಶ್ ಫ್ರೈ ಏನಾಯ್ತು ಅಂತ ನೋಡ್ತೀನಿ ನಾನು. ಊಟ ಎಲ್ಲ ಆದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ನಮ್ದು ಫಿಶ್ ಫ್ರೈ ಎಲ್ಲ ರೆಡಿ ಆಯ್ತು. ಇವಾಗ ಊಟ ಮಾಡುವುದು. ಪ್ರಾಗ್ಯ ಕುತ್ಕೊಂಡಿದ್ದಾಳೆ ಅಲ್ಲಿ, ನಗಾಡ್ತಿದ್ದಾಳೆ ನಾನು ವಿಡಿಯೋ ಮಾಡೋದು ನೋಡಿ. ಓಕೆ, ಇವಾಗ ಊಟ ಮಾಡ್ತೀವಿ. ಮೀನು ತುಂಬಾ ಫ್ರೆಶ್ ಆಗಿತ್ತು, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫ್ರೆಶ್ ಆಗಿದ್ರೆ ಮೀನು. ಫ್ರೆಶ್ ಇಲ್ಲ ಅಂದ್ರೆ ಮೀನು ಕೂಡ ಟೇಸ್ಟ್ ಇರಲ್ಲ. ಓಕೆ, ಇವಾಗ ಊಟ ಮಾಡ್ತೀವಿ. ಆಲ್ಮೋಸ್ಟ್ ಇವಾಗ 9:25 ಆಯ್ತು. ಓಕೆ, ಫಿಶ್ ಫ್ರೈ ರೆಡಿ ಆಯ್ತು. ಈಗ ಊಟ ಮಾಡೋದು ನಾವು. ಊಟ ಮಾಡೋಣ ಪ್ರಾಗ್ಯಂಗೆ ಬಾದಾಮಿ ನೆನ್ಸಿಟ್ಟಿದ್ದೀನಿ ಬೆಳಗ್ಗೆ ಕೊಡಕ್ಕೆ. ಆಮೇಲೆ ನಾಳೆ ತಿಂಡಿಗೆ ಮೆಂತ್ಯ ಮತ್ತೆ ಅಕ್ಕಿ ನೆನ್ಸಿಟ್ಟಿದ್ದೀನಿ, ಬೆಳಿಗ್ಗೆ ರುಬ್ಕೊಳ್ಬೇಕು. ಇವಾಗ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಇದನ್ನ ಪಾತ್ರೆ ತೊಳೆಯೋ ಸ್ಕ್ರಬ್ಬರಿಗೆ ಹಾಕೋಕ್ಕೆ. ನಮ್ದು ಊಟ ಎಲ್ಲ ಆಯ್ತು. ಬೆಳಿಗ್ಗೆ ತಿಂಡಿ ಕೂಡ ನೆನ್ಸಿಟ್ಟಿದ್ದೀನಿ, ಮೆಂತ್ಯ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಮತ್ತೆ ಅಕ್ಕಿ ಹಾಕಿ ನೆನ್ಸಿಟ್ಟಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡ್ರಾಯ್ತು. ಮತ್ತೆ ಇನ್ನೇನಂದ್ರೆ ಇನ್ನು ನಾನು ಪ್ರಾಗ್ಯ ಬ್ರಷ್ ಮಾಡಬೇಕು. ಬ್ರಷ್ ಮಾಡಿಬಿಟ್ಟು ಇನ್ನು ಮಲಗೋದು. ಆಲ್ಮೋಸ್ಟ್ ಇವಾಗ 10:30 ಮೇಲೆ ಆಯ್ತು. ಏನಂದ್ರೆ ಮತ್ತೆ ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್. ಇವಾಗ ಮಾರ್ನಿಂಗ್ ಎದ್ಬಿಟ್ಟು ದೋಸೆಗೆಲ್ಲ ರುಬ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಇದಕ್ಕೇನು ಹಾಕ್ಲಿಲ್ಲ ನಾನು, ಸ್ವಲ್ಪ ತೆಂಗಿನ ಇಟ್ಟಿದ್ದೀನಿ. ಇದನ್ನ ಮಿಕ್ಸ್ ಮಾಡಿ ಇವಾಗ ದೋಸೆ ಮಾಡಬೇಕು. ಪ್ರಾಗ್ಯ ಬಾದಾಮಿ ತಿಂತಾ ಇದ್ದಾಳೆ. ದೋಸೆ ಕೂಡ ರೆಡಿ ಆಯಿತು. ಈಗ ಅವಳಿಗೆ ಕೊಡ್ಬೇಕು ನಾನು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಪ್ರಾಗ್ಯಂಗೆ ತಿಂಡಿ ಕೊಟ್ಟೆಲ್ಲ ಕಳಿಸಿ ಬಂದೆ ಇವಾಗ ಜಸ್ಟ್. ಇನ್ನು ನಾನು ತಿಂಡಿ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ತಿಂಡಿ ಮಾಡ್ಕೊಂಡು ತಿನ್ಬೇಕಷ್ಟೆ. ಓಕೆ, ಇವಾಗ ನಾನು ತಿಂಡಿ ಮಾಡಕ್ಕೆ ಹೋಗ್ತೀನಿ. ಮತ್ತೆ ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅನ್ನೋದನ್ನು.
ಇದ್ದೀನಿ. ಹಾಗೇನಂದ್ರೆ ಮನೆ ಕ್ಲೀನ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಒಂದ್ಸಲ ನಾನು ಗುಡ್ಸಿ ಒರೆಸಿ ಎಲ್ಲ ಆಗಿತ್ತು. ಬೆಳಿಗ್ಗೆ ಅಂದ್ರೆ ಬಾಲೆ ಎಲ್ಲ ತೆಗಿಬೇಕಂದ್ರೆ ಅವರೆಲ್ಲ ಮಲಗಿರ್ತಾರಲ್ವ, ಅವಾಗ ತೆಗಿಯಕ್ಕಾಗಲ್ಲ. ಈಗ ಯಾರು ಇಲ್ಲ ಅಲ್ವಾ, ಹಾಗಾಗಿ ಬಲೆ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಬಲೆ ಎಲ್ಲ ತೆಗೆದು ಸ್ವಲ್ಪ ಕಿಟಕಿ ಎಲ್ಲ ಒರೆಸಿ ಇಡಕ್ಕಿದೆ. ಅಷ್ಟೇ ಆದ್ರೆ ಒಂದ್ ಸ್ವಲ್ಪ ಕೆಲಸ ಆದಾಗೇನೆ ಇವಾಗ ನಾನು ಬಲೆ ಎಲ್ಲ ತೆಗಿಬೇಕು. ಬೆಳಿಗ್ಗೆ ತಿಂಡಿ ಕೂಡ ಆಯ್ತು. ನನ್ನ ಹಸ್ಬೆಂಡ್ ತಿಂಡಿ ತಿಂದಿಲ್ಲ, ಅವರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹಾಗೆ ಹೋದ್ರು. ಅಲ್ಲಿಂದ ಹೋಟೆಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗ ನಾನು ಬಲೆ ಎಲ್ಲ ತೆಗಿಯೋಣ ಅಂತ ಬಂದಿದ್ದೀನಿ. ತುಂಬಾನೇ ಶೆಕೆ ಆಗ್ತಾ ಉಂಟು. ಇದಾದ್ಮೇಲೆ ಅಡಿಗೆ ಕೂಡ ಮಾಡ್ಬೇಕು ನಾನು. ಈಗ ಬೇಗ ಬೇಗ ಬಲೆ ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಒಂದು ಸಲ ಮನೆ ಊರಿಂದ ಹೋದ್ ಬಂದ್ಮೇಲೆ ಮನೆಯೆಲ್ಲ ಒಂದ್ಸಲ ಕ್ಲೀನ್ ಆಗ್ಬಿಟ್ರೆ ಒಂದ್ಸಲ ಏನೋ ನೆಮ್ಮದಿ ಅಂತ ಅನ್ಸುತ್ತೆ. ಕ್ಲೀನ್ ಇಲ್ಲ ಅಂದ್ರೆ ಒಂದ್ ಕಡೆ ಕ್ಲೀನ್ ಇಲ್ಲ ಅನ್ನೋದೊಂದು ಮನ್ಸಲ್ಲಿ ಬಂದ್ಬಿಡುತ್ತೆ. ಹಾಗೆ ಇವಾಗ ನಾನು ಬೇಗ ಬೇಗ ಬಲೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ. ಆಲ್ಮೋಸ್ಟ್ ಇವಾಗ 11 ಗಂಟೆ ಆಯ್ತು. ಇನ್ನು ಬಟ್ಟೆ ಸಹ ವಾಶ್ ಮಾಡ್ಲಿಕ್ಕೆ ಉಂಟು. ಹಾಗಾಗಿ ಇವಾಗ ಬಲೆ ತೆಗೆದು ಕ್ಲೀನ್ ಮಾಡ್ತೀನಿ. ಇದೊಂದು ಜೋಕಾಲಿ ತಗೊಂಡಿದ್ದೆ ಅವಳಿಗೆ, ನನ್ನ ಹಸ್ಬೆಂಡ್ ತಗೊಳ್ಬಂದು. ಒಂದ್ಸಲ ಕೂಡ ಆಟ ಆಡಿಲ್ಲ ಇದ್ರಲ್ಲಿ. ಸುಮ್ನೆ ವೇಸ್ಟ್ ಆಯ್ತಿದು. ಯಾವ್ದಾದ್ರು ಮಕ್ಳಿಗೆ ಕೊಡೋಣ, ಚಿಕ್ಕ ಮಕ್ಳಿಗಂದ್ರೆ. ನಮ್ ಫ್ಯಾಮಿಲಿಯಲ್ಲಿ ಯಾವ್ದು ಇವಾಗ ಅಷ್ಟು ಚಿಕ್ಕ ಮಕ್ಳು ಯಾರಿಲ್ಲ. ಇನ್ನು ನನ್ನ ಕಸಿನ್ ಮಕ್ಳಿದ್ದಾರೆ ಅಷ್ಟೇ, ಬಿಟ್ರೆ ಮತ್ತೆ ಯಾರು ಇಲ್ಲ. ಮನೆಗೆ ಹೋಗ್ಲಿಕ್ಕೂ ರಗಳೆ ಆಗ್ತದೆ. ಹಾಗಾಗಿ ಹಾಗೆ ಇಟ್ಟಿದ್ದೀನಿ ನೋಡಿ. ಜಾತ್ರೆಯಲ್ಲಿ ಬೇಕು 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 ಅಂತ ತಕೊಂಡ್ಲು. ಒಂದು ದಿವಸ ಆಟ ಆಡಿದಷ್ಟೇ ಅಂತ, ಮತ್ತೆ ಆಟ ಆಡ್ಲೇ ಇಲ್ಲ. 2 ಚೀಲ ಆಯ್ತು ಇವಾಗ ಆಟ ಸಾಮಾನು. ಅದನ್ನೆಲ್ಲ ತುಂಬಿ ಇಟ್ಟಿದ್ದೀನಿ. ಒಂದ್ಸಲ ಕ್ಲೀನ್ ಮಾಡಿಬಿಟ್ರೆ ಒಂದೊಂದ್ಸಲ ಉದಾಸೀನ ಆಗುದು ಕ್ಲೀನ್ ಮಾಡ್ಲಿಕ್ಕೆ. ಕೆಲಸ ಮಾಡ್ತಾ ಇದ್ರೆ ಏನಾದ್ರು ಮಾಡ್ತಾನೆ ಇರ್ತೀನಿ. ಓಕೆ ನೋಡಿ, ನಂಗೆ ಬೆವರು ಬಂದು ಹೋಗಿದೆ, ಎಷ್ಟು ಶೆಕೆ ಆಗ್ತಾ ಉಂಟು ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ತೆಗ್ದಿಡ್ತೀನಿ. ಸ್ವಲ್ಪ ಧೂಳೆಲ್ಲ ತೆಗ್ದಿದ್ದೀನಿ. ಇನ್ನು ಬೆಡ್ ಕವರ್ ಎಲ್ಲ ತೆಗ್ದು ಹಾಕಿದ್ದೀನಿ. ಅದನ್ನ ನೀಟಾಗಿ ಹಾಕ್ಬೇಕು ಇವಾಗ. ಓಕೆ, ಇವಾಗ ಇದನ್ನೆಲ್ಲ ಜೋಡಿಸಿಡ್ತೀನಿ. ಕರೆಕ್ಟಾಗಿ 1 ಚೀಲ ಆಯ್ತು. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಆಯ್ತು. ಇವಾಗ ತಲೆಗೆ ಫುಲ್ ಎಣ್ಣೆ ಹಾಕಿದೆ, ಬಟ್ಟೆ ಎಲ್ಲ ನೆನೆಸಿಟ್ಟು ಬಂದಿದ್ದೀನಿ. ಈಗ ಸಾಂಬಾರ್ ಮಾಡಬೇಕು. ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು. ಇವಾಗ ರಸಂ ಮಾಡಿ ವೈಟ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಆಗುತ್ತೆ ಅಂತ. ಲೇಟ್ ಆಯ್ತಲ್ವಾ, ರಸಮಿಗೆ ವೈಟ್ ರೈಸ್ ಕರೆಕ್ಟ್ ಆಗುತ್ತೆ, ಬಾಯ್ಲ್ಡ್ ರೈಸಿಗೆ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ನಾನು ಟೊಮೆಟೊ ಸಾರು ಮಾಡ್ತೀನಿ. ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಟೊಮೆಟೊ ಸಾರು ಮಾಡೋದಕ್ಕೆ 4 ಟೊಮೆಟೊ ತಗೊಳ್ತೀನಿ ನಾನು. ಚೆನ್ನಾಗಿರೋದು, ಹಣ್ಣಾಗಿರೋದು ನೋಡಿ. ಓಕೆ, ಇಷ್ಟು ಸಾಕು, 4 ಸಾಕು. ಓಕೆ, 1 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಇವಾಗ.
ಇದಕ್ಕೆ ಸ್ವಲ್ಪ ನಾನು ಬೇಳೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಏನು ಹಾಕಲ್ಲ. ಟೊಮೆಟೊ ಮತ್ತೆ ಈರುಳ್ಳಿ ಹಾಕ್ಬಿಟ್ಟು ಇದನ್ನ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ತೀನಿ. ಸ್ವಲ್ಪ ಬೇಳೆ ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ. ಅಷ್ಟರೊಳಗೆ ಇದು ವಿಸಿಲ್ ಆಗೋದ್ರೊಳಗೆ ನಾನು ಮಸಾಲ ಪ್ರಿಪೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಮುಖ ತುಂಬಾ ಎಣ್ಣೆ ಬರ್ತದೆ, ಸರಿ ಎಣ್ಣೆ ಹಾಕೊಂಡಿದ್ದೀನಿ ತಲೆಗೆ. ಪ್ರಾಗ್ಯಂಗ್ ಒಂದು ಆರೆಂಜ್ ಹಾಕೊಟ್ಟಿದ್ನಲ್ಲ, ಅದು ಬಾಕ್ಸ್ ಫುಲ್ ಆಗಿತ್ತು, ಹಂಗಾಗಿ 2 ಎತ್ತಿಟ್ಟಿದ್ದೆ. ಹಸಿವೆ ಕೂಡ ಆಗ್ತಾ ಇದೆ, ಅದೇ 2 ತಿನ್ಕೊಬಿಡ್ತೀನಿ. ಇನ್ನು ಅಡಿಗೆ ಆಗೋದ್ರೊಳಗೆ ಒಂದು ಅರ್ಧ ಗಂಟೆ ಆದ್ರೂ ಆಗುತ್ತೆ, ಅಷ್ಟರೊಳಗೆ ಹಸಿವೆ ಆಗಬಾರ್ದಂತ. ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ, ಕೋಲ್ಡ್ ಆಗಿದೆ, ಹಾಗಾಗಿ ಸ್ವೀಟ್ ಇದೆ ಬಟ್ ಕೋಲ್ಡ್ ಇದೆ. ಒಂದು ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ತೀನಿ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 4 ವಿಸಿಲ್ ಕೂಗಿಸ್ಕೊತೀನಿ. ಬೇಳೆ ಬೆಂದ್ರೆ ಆಯ್ತು. ಟೊಮೆಟೊ, ಈರುಳ್ಳಿ, ಶುಂಠಿ ಮತ್ತೆ ಅರಿಶಿನ ಹಾಕ್ಬಿಟ್ಟು 4 ವಿಸಿಲು ಕೂಗಿಸ್ಕೊಳ್ತೀನಿ ನಾನು. ಈ ಟೊಮೆಟೊ ಸಾರು ಮಾಡೋದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ತಗೊಂಡಿದ್ದೀನಿ, ಆಮೇಲೆ ತೊಗರಿ ಬೇಳೆ ತಗೊಂಡಿದ್ದೀನಿ, ಆಮೇಲೆ ಮೆಂತ್ಯ, ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಕಾಳುಮೆಣಸು, ಆಮೇಲೆ ಇದು ಸಾಸಿವೆ, ಇದು ಕರಿಬೇವಿನ ಸೊಪ್ಪು ಜಾಸ್ತಿ ತಗೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದು ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಟೊಮೆಟೊ ಸಾರಿಗೆ. ಇಲ್ಲಿ ನೋಡಿ ಮೆಣಸು ತಗೊಂಡಿದ್ದೀನಿ ಇಷ್ಟು. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತಕೊಳ್ಳಿ. ಅಷ್ಟು ಮೆಣಸು ಹುರಿಯಕ್ ಹಾಕಿದ್ದೀನಿ. ಸ್ವಲ್ಪ ಮೆಣಸು ತೊಳ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇದೆ, ಹಾಗಾಗಿ ಅದು ಫಸ್ಟ್ ಸ್ವಲ್ಪ ಡ್ರೈ ಆದ್ಮೇಲೆ ಮತ್ತೆ ಉಳಿದಿದ್ದೆಲ್ಲ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಬಿಟ್ಟು ಮತ್ತೆಲ್ಲಾನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನ ಮಾತ್ರ ಲಾಸ್ಟ್ ಅಲ್ಲಿ ಹಾಕಿದ್ರೆ ಸಾಕು. ಎಲ್ಲ ಒಂದ್ ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆಗ್ತಾ ಬಂತು. ಇವಾಗ ಕರಿಬೇವಿನ ಸೊಪ್ಪನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಫೈನಲಿ ಇದೆಲ್ಲ ಫ್ರೈ ಮಾಡ್ಕೊಂಡೆ. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಕರಿಬೇವಿನ ಸೊಪ್ಪಿದು. ಇದೆಲ್ಲ ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಪುಡಿ ಮಾಡ್ಕೊಳ್ತೀನಿ. ಇದು ಪೌಡ್ರ್ ಮಾಡ್ಕೊಳ್ಳೋದು. ಇದಕ್ಕೆ ನೀರ್ ಹಾಕಿ ಏನು ರುಬ್ಕೊಳ್ಬಾರ್ದು, ಪೌಡ್ರ್ ಮಾಡೋದು. ಟೊಮೆಟೊ ಸಾರು ಮಾಡ್ತಿರೋದ್ರಿಂದ ಇದು ಜಸ್ಟ್ ನೀರ್ ಹಾಕ್ದೇನೆ ಪೌಡರ್ ಆಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಇದೆಲ್ಲ ಡ್ರೈ ಆಗಿದೆ, ಈಗ ಪೌಡರ್ ಮಾಡ್ಕೊಳ್ತೀನಿ. ಇದನ್ನೀಗ ನಾನು ಡ್ರೈ ಆಗಿ ನೀರ್ ಹಾಕ್ದೇನೆ ಪೌಡರ್ ಮಾಡ್ಕೊಂಡು ಬರ್ತೀನಿ. ನೀವು ತುಂಬಾ ದಿವಸ ಇಡ್ಬೇಕಂದ್ರೆ ಇದಕ್ಕೆ ಆಯಿಲ್ ಎಲ್ಲ ಹಾಕಬೇಡಿ. ಆಯಿಲ್ ಹಾಕದೆ ಎಲ್ಲಾನು ಪೌಡರ್ ಮಾಡಿ ಸ್ಟೋರ್ ಮಾಡಿ ನೀವು ಇಟ್ಕೋಬಹುದು. ತುಂಬಾನೇ ಸ್ಮೆಲ್ ಬರ್ತಾ ಇದೆ, ಒಂಥರ ಏನೋ ಕರಿಬೇವಿನ ಸೊಪ್ಪದೇ ಜಾಸ್ತಿ ಸ್ಮೆಲ್ ಬರ್ತಾ ಇದೆ. ಬೇಳೆಗಳೆಲ್ಲ ಒಂಥರ ಕೆಂಪಾಗಿರೋ ತನಕ ಹುರಿದಿರೋದ್ರಿಂದ ಒಳ್ಳೆ ಒಂದು ಫ್ಲೇವರ್ ಬರ್ತಾ ಇದೆ. ಇದನ್ನ ನಾನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ. ಸಾಂಬಾರ್ ಪುಡಿ ರೆಡಿ ಆಯ್ತು, ನೋಡ್ತಾ ಇರ್ಬೋದು. ಇದನ್ನ ನುಣ್ಣಗೆ ರುಬ್ಕೊಂಡಿದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ತರ ಸಾಂಬಾರು ಮಾಡಿದ್ರೆ. ನೋಡಿ ಇಲ್ಲಿ ಬೇಳೆ ಮತ್ತೆ ಟೊಮೆಟೊ ಹಾಕಿದ್ದು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪಾತ್ರೆ ಬೇರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಇವಾಗ ಹಾಕೊಳ್ಳೋಣ. ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕಿದ್ರೆ ಆಯ್ತು. ಇದಕ್ಕೆ ನೀವು ಎಷ್ಟು ನೀರು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಇವಾಗ ಏನು ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಿ ಇದನ್ನ ಹಾಕೋಣ. ನೋಡಿ ಇವಾಗ ನಾವು ರಸಂ ಪೌಡರ್ ಏನು ಮಾಡ್ಕೊಂಡಿದ್ದೀವಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ಇನ್ನು. ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ರಸ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸಹ ಅದಕ್ಕೆ ಆ್ಯಡ್ ಮಾಡೋಣ. ಟೊಮೆಟೊ ಹಣ್ಣಲ್ಲಿ ಅಷ್ಟು ಹುಳಿ ಗೊತ್ತಾಗಲ್ಲ, ಒಂದೊಂದ್ಸಲ ಒಂದೊಂದು ಟೊಮೆಟೊ ಬೇರೆ ರೀತಿ ಇರ್ತದೆ. ಹಾಗಾಗಿ ಸ್ವಲ್ಪ ಹುಳಿ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಇದಕ್ಕೆ ಹಾಕೋಣ. ಇವಾಗ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಣ.
ಇವಾಗ ಇದು ಚೆನ್ನಾಗಿ ಕುದೀಲಿ. ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ಆಯ್ತು. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹುಳಿ ಹಾಕಿರೋದ್ರಿಂದ ಒಂಚೂರು ಬೆಲ್ಲನ ಹಾಕ್ತಾ ಇದ್ದೀನಿ. ನೋಡಿ ಸಾಂಬಾರೆಲ್ಲ ಕುದೀತಾ ಇದೆ. ಆಲ್ಮೋಸ್ಟ್ ಇಲ್ಲ ಇದು ಆಗಿದೆ. ಇವಾಗ ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಆಯ್ತು. ಇದೊಂದು ಪಾತ್ರೆ ಇದೆ, ಇದರಲ್ಲೇ ಒಗ್ಗರಣೆ ಹಾಕೋತೀನಿ. ಸ್ವಲ್ಪ ನಾನು ಕೋಕೋನಟ್ ಆಯಿಲ್ ತಗೊಂತೀನಿ. ಆಮೇಲೆ ಬೆಳ್ಳುಳ್ಳಿ, ಸಾಸಿವೆ ಮತ್ತೆ ನೋಡಿ ಬಿಸಿ ಬಿಸಿ ಅನ್ನ, ಟೊಮೆಟೊ ಸಾರು ಮತ್ತೆ ಹಪ್ಪಳ ಮಾಡಿದ್ದೀನಿ. ಇಷ್ಟೇನೆ. ಪಲ್ಯ ಏನಾದರೂ ಮಾಡ್ಬೋದಿತ್ತು, ತುಂಬ ಸುಸ್ತಾಗಿದೆ ಇವತ್ತು. ಎಂತಾರು ಕೆಲಸ ತುಂಬ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಈಗ ಊಟ ಮಾಡೋದು. ಸಾರು ಹೇಗಾಗಿದೆ ಅಂತ ನಿಮ್ಗೂ ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿ ಬಿಸಿ ಇದೆ ಅನ್ನ ಕೂಡ, ತುಂಬ ಸಖತ್ತಾಗಿದೆ. ಖಾರ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟ್ ಆಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಏನಾದ್ರೂ ನಿಮ್ಗೆ ಕಮೆಂಟ್ ಇದ್ರೆ, ನಿಮ್ಮ ಏನಾದ್ರೂ ಅನಿಸಿಕೆಗಳಿದ್ರೆ ಕಮೆಂಟ್ ಅಲ್ಲಿ ನನಗೆ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.